ಹೊಸಬ್ರು ಕೋಳಿ ಫಾರಂ ಮಾಡ್ತಿರೋ ಕೋಳಿ ಬರೋಕ್ಕೆ ಮುಂಚೆ ಯಾವ್ಯಾವ ಥರ ಕೆಲಸ ಮಾಡಬೇಕು ಅಂತ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ಮಿಸ್ ಮಾಡ್ದಂಗೆ ಸೇವ್ ಮಾಡ್ಕೊಂಡು ಮಡಿಕೊಳ್ಳಿ. ನಾನು ನಿಮ್ಮ ರೈತ ಮಗ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಲಾಗ್. ಬೇಸಿಗೆ ಅಂದ್ಬಿಟ್ಟು ಸುಮಾರು 4-5 ತಿಂಗಳಿಂದ ಮರಿ ಬಿಡಿಸ್ಕೊಂಡಿಲ್ಲ. ಇವತ್ತು ಕೊನೆಗೂ ಮರಿ ಬಿಡಿಸ್ಕೊತಾ ಇದೀವಿ. ಮತ್ತೆ ಕಂಪ್ನಿನೂ ಚೇಂಜ್ ಮಾಡಿದೀವಿ, ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು ಮರಿ ಬಿಡಿಸ್ಕೊಳ್ಳೋದು. ಮರಿ ಬಿಡಿಸ್ಕೋಕ್ ಮುಂಚೆ ಫಾರಮ್ಗೆ ಯಾವ ಥರ ಫಾರಮ್ ರೆಡಿ ಮಾಡ್ಕೋತೀವಿ ಅಂತ ಗೊತ್ತಾಗಬೇಕಂದ್ರೆ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಯ್ತದೆ. ಅಲ್ಲಿಂದ ಬಂದಿದೆ ನಾನು ಮತ್ತೆ ನಾವು ಅಪ್ಪ ಡ್ರಮ್ ಕ್ಲೀನ್ ಮಾಡಬೇಕಿತ್ತು. ಪ್ರತಿ ಬ್ಯಾಚ್ ವರ್ಷ ನಾವು ಡ್ರಮ್ ಕ್ಲೀನ್ ಮಾಡ್ತೀವಿ. ಎಂತಕಪ್ಪ ಅಂದರೆ ನೋಡ್ಬೋದು ಗಲೀಜ್ ಎಷ್ಟೈತೆ ಅಂತ. ಡ್ರಮ್ ಕ್ಲೀನ್ ಮಾಡದೆ ಮರಿ ಬಿಡಿಸ್ಕೊಂಡ್ರೆ ಏನಪ್ಪ ಆಯ್ತದೆ ಅಂತಂದರೆ ಬ್ಯಾಕ್ಟೀರಿಯಾಗಳೆಲ್ಲ ಅಂಟ್ಕೋತವೆ. ಯಾಕಂದರೆ ಮರಿಲಿ ಯಾವತ್ತೂ ಫ್ರೆಶ್ ನೀರು ಕೊಟ್ಟಷ್ಟು ಮರಿಗಳು ಚೆನ್ನಾಗಿ ಗ್ರೋತ್ ಆಯ್ತದೆ. ನೋಡ್ಬೋದು ಡ್ರಮ್ ಕ್ಲೀನ್ ಆದಮೇಲೆ ಹೆಂಗೆ ಕಾಣಿಸ್ತೈತೆ ಅಂತ ಕಮೆಂಟ್ ಮಾಡಿ ಮಿಸ್ ಮಾಡ್ದಂಗೆ. 2 ಡ್ರಮ್ಮು ಕ್ಲೀನ್ ಮಾಡಾಯಿತು. ಅಲ್ಲಿಂದ ಬಂದಿದ್ದೆ ನಾನು ಪೇಪರ್ ಹಾಸೋಕ್ಕೆ. ನೋಡ್ಬೋದು ಮರಿ ಬರೋಕ್ಕೆ ಮುಂಚೆ ಪೇಪರ್ ಹಾಸ್ತೀವಿ. ಎಂತಕಪ್ಪ ಅಂದರೆ ಮೊಟ್ಟೆ ಹೊಡೆದು ಒಂದಿನೂ ಆಗಿರಲ್ಲ, ತಗೊಬಂದು ನಮ್ಮ ಹತ್ರನೇ ಬಿಟ್ಬಿಡ್ತಾರೆ. ಅವು ಕಾಲು ಸ್ಮೂತಾಗಿರುತ್ತೆ, ಅದಕ್ಕೋಸ್ಕರ ಪೇಪರ್ ಹಾಸೋದು ನಾವು. ಮತ್ತು ಬಂದೇಡ್ಗೆ ಅಡ್ಜಸ್ಟ್ ಆಗಲಿ ಅಂತಲೂ ಪೇಪರ್ ಹಾಸ್ತೀವಿ. ಮತ್ತೆ ಪೀಡಕ್ಕಾಗಿ ದೊಡ್ಡ ಪೀಡರ್ ಬಾಕ್ಸ್ ಬಳಸಲ್ಲ ಫಸ್ಟಿಗೆ ನಾವು ಧರ್ಮ ಪೀಡರ್ ಮತ್ತೆ ನೀರು ಡಿಂಕರಲ್ಲಿ ಪೀಡ್ ಹಾಕ್ತಿವಿ. ಕೋಳಿ ದಪ್ಪ ಆಯ್ತು ಹಂಗಂಗೆ ಮಡಿಕೊಂಡು ಹೋಯ್ತೀವಿ ದೊಡ್ಡ ಪೀಡರ್ ಬಾಕ್ಸ್ನ. ಸದ್ಯಕ್ಕೆ ಮಾತ್ರ ಒಂದು ವಾರ 30 ಗಂಟೆ ಇವ್ರಲ್ಲಿ ಮಾತ್ರ ಮೇವಾಗ್ತೀವಿ ಅಷ್ಟೇ. ನೋಡ್ಬೋದು ಈಗ ಪೀಡರ್ ಬಾಕ್ಸ್ ಮಾಡ್ತಾ ಇದೀನಿ, ಮಿನಿ ಪೀಡರ್ ಬಾಕ್ಸ್ನ. ಫೈನಲಿ ನೋಡ್ಬೋದು ಪೇಪರ್ ಎಲ್ಲ ಆಯ್ತು 2 ಮನೆಗೂ. ಮಿನಿ ಪೀಡರ್ ಬಾಕ್ಸ್ ಎಲ್ಲ ಮಡಗಿದೀವಿ. ಹೆಂಗ್ ಮಡಗಿದೀವಿ ಅಂತ ಕಮೆಂಟ್ ಮಾಡಿ, ಫಾರ್ಮರ್ಸ್ ಎಲ್ಲ ನೋಡ್ತಿದ್ರವರು. ಮತ್ತೆ ಮರಿಗೆ ಚಳಿ ಆಗದಿರಂಗೆ ಪೂರ್ತಿ ಕವರ್ ಮಾಡ್ತೀವಿ. ಪೂರ್ತಿ ಒಂಥವು ಗ್ಯಾಪ್ ಇಲ್ದಿರಂಗೆ ಆಚ ಕಡೆಯಿಂದ ಒಂದು ಟಾರ್ಪಲ್, ಒಳಗಡೆಯಿಂದ ಒಂದು ಟಾರ್ಪಲ್ಲು, ಮತ್ತು ಮ್ಯಾಗಡೆ ಎಲ್ಲ ಸುತ್ತ ಒಂದು ಟಾರ್ಪಲ್ ಹಾಕಿ ಕವರ್ ಮಾಡೋದು. ಏನು 10-12 ದಿವಸ ಈಟ್ ಚೆನ್ನಾಗಿ ಕೊಡ್ತೀವೋ ಅವಾಗ ಚೆನ್ನಾಗೆ ಮರಿ ಗ್ರೋತ್ ಆಯ್ತವೆ. ಅಲ್ಲಿಂದ ಮಡಿಕೆಗೆ ಇಜ್ಲು ತುಂಬುವ ಅಂತ ಬಂದೆ. ಏನಕ್ಕಪ್ಪ ಇದು ಇಜ್ಲು ತುಂಬ್ತಾ ಇರೋದು ಅಂತಂದರೆ ಮರಿಗೆ ಈಟ್ ಕೊಡೋಕ್ಕೋಸ್ಕರ ಇಜ್ಲು ತುಂಬ್ತಾ ಇರೋದು ಮಡಿಕೆ ಒಳಗಡೆ. ಮರಿ ಬತ್ತಾವಿ ನಾವು ಅವರ್ ಅಂದಾಗ ಆಗ ಈಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ. ಕೆಲಸ ಈಸಿ ಆಗಲಿ ಅಂದ್ಬಿಟ್ಟು ಅದಕ್ಕೋಸ್ಕರ ಈಗಲೇ ಇಜ್ಲು ತುಂಬ ಮಡಿಕೋತಾ ಇದ್ದೀನಿ. ಕೊನೆಗೂ ಸಂಜೆ ಮೇಲೆ ಮರಿ ಬರೋದು ಕನ್ಫರ್ಮ್ ಆಯಿತು. ನಾನು ಮತ್ತು ನಮ್ಮ ಅಮ್ಮ ಎಲ್ಲ ನೀರು ಮಡಗೋಕ್ಕೆ ಅಂತ ಬಂದಿದ್ದೀವಿ. ಅವಾಗಲೇ ಪೀಡೆಲ್ಲ ಹಾಕಿದ್ದೀವಿ ನೋಡ್ಬೋದು. ನೀರು ಮಡಗಾದ್ಮೇಲೆ ಪೇಪರ್ ಮೇಲೆ ಸ್ವಲ್ಪ ಪೀಡ್ ಹಾಕ ಬರಬೇಕು. ಪೇಪರ್ ಮೇಲೆ ಯಾಕಪ್ಪ ಪೀಡ್ ಹಾಕ್ತೀವಿ ಅಂತಂದರೆ ಸ್ಟಾರ್ಟಿಂಗ್ಗೆ ಹೋಗಿ ಪೀಡರ್ ಬಾಕ್ಸ್ ಹತ್ರ ಮೇಯಲ್ಲ, ಅದಕ್ಕೋಸ್ಕರ ಪೇಪರ್ ಮೇಲೆ ಹಾಕೋರು ಸ್ವಲ್ಪ ಅಭ್ಯಾಸ ಆಯ್ತವೆ. ಜಾಸ್ತಿ ಏನು ಹಾಕಲ್ಲ, ಸ್ವಲ್ಪ ಲೈಟಾಗಿ ಹಾಕ್ಕೊಂಡು ಹೋಗ್ತೀವಿ ಅಷ್ಟೇ. ಫೈನಲಿ ಪೂರ್ತಿ ಎಲ್ಲ ಕೆಲಸ ಎಲ್ಲ ಮುಗಿಸಾಯ್ತು. ಇನ್ನೇನಾದ್ರು ಮರಿ ಬಿಡೋದು ಅಷ್ಟೇ. ನೋಡ್ಬೋದು ಮರಿ ಬಂದಕ್ಕೆ ಮರಿ ಎಣ್ಸ್ಕೊಂಡು ಮರಿ ಬಿಡೋದು ಅಷ್ಟೇ ನೋಡ್ಬೋದು. ಮತ್ತೆ ಫಾರ್ಮರ್ಸ್ ಯಾರು ನೋಡ್ತೀರಿ ಮಿಸ್ ಮಾಡ್ದಂಗೆ ಕಮೆಂಟ್ ಮಾಡಿ ಹೆಂಗೆ ಮಾಡಿದ್ದೀವಿ ಅಂತ. ಕೆಲಸ ಎಲ್ಲ ಮುಗಿಸೋಷ್ಟು ಮರಿ ಗಾಡಿನೂ ಬತ್ತು. ಮರಿ ಬಾಕ್ಸ್ ಎಲ್ಲ ಒಳಗಡೆ ಮಡಿಕೊಂಡು ಈಗ ಮರಿ ಎಣಿಸ್ತಾ ಇದ್ದೀವಿ ನೋಡ್ಬೋದು. ಮರಿ ಕಪ್ಪ ಎಣಿಸ್ತೀವಿ ಅಂತಂದರೆ ಮರಿ ಸಾಲ್ಟೇಜ್ ಬಂದ್ಬಿಡ್ತಾವೋಸ್ಕರ ಅದಕ್ಕೆ ಮರಿ ಎಣ್ಸ್ಕೊಂಡು ಬಿಟ್ಕೋತೀವಿ ನಾವು ಪ್ರತಿ ಸತಿನೂ ಅಷ್ಟೇ. ಈಗ ಎಣ್ಸ್ಕೊಂಡ್ಬಿಟ್ಕೊಂಡಿಲ್ಲ ಅಂದರೆ ಶಾರ್ಟೇಜ್ ಮಾರೆ ಕೊನೆಗೆ ನಮ್ಮ ಹತ್ರಲ್ಲೇ ದುಡ್ಡು ಹಿಡಿತಾರೆ ಬರೋ ಪೇಮೆಂಟಲ್ಲಿ. ನಾನೊಂದು ಬಾಕ್ಸ್ ಎಣಿಸಿ ಬಿಡ್ತಾರೆ, ನಮ್ಮ ಅಪ್ಪ ಒಂದು ಬಾಕ್ಸ್ ಎಣಿಸಿ ಬಿಡ್ತಾವ್ರೆ ನೋಡ್ಬೋದು. ಫೈನಲಿ ನೋಡ್ಬೋದು ಮರಿಯೆಲ್ಲ ಎಣಿಸಿ ಕೊನೆಗೆಲ್ಲ ಬಾಕ್ಸ್ಗಳಿಗೆ ಬಿಟ್ಟಾಯಿತು. ಟೋಟಲ್ ಈ ಶೆಡ್ಗೆ ಬಂದಿರೋದು ಒಟ್ಟು 4,000 ಮರಿ ಬಿಟ್ಟಿರೋದು ಈ ಶೆಡ್ಗೆ. ಈಗ ಬನ್ನಿ ಆ ಶೆಡ್ಗೆ ಹೋಗಿ ಮರಿ ಎಣಿಸ್ಬಿಟ್ಟು ಮರಿ ಬಿಟ್ಬಿಟ್ಟು ಬರೋಣ. ಮತ್ತೆ ಮರಿ ಯಾವ ಥರ ಆಯ್ತಂತ ಮಿಸ್ ಮಾಡ್ದಂಗೆ ಕಮೆಂಟ್ ಮಾಡಿರಿ. ಫೈನಲಿ ಕೊನೆಗೂ ಬಾಕ್ಸ್ಗಳೆಲ್ಲ ಒಳಗಡೆ ಇಸ್ಕೊಂಡು ಈ ಶೆಡ್ಡಲ್ಲೂ ಮತ್ತೆ ಮರಿಗಳೆಲ್ಲ ಎಣಿಸ್ಬಿಟ್ಟಾಯ್ತು ಆ ಬಾಕ್ಸ್ಗಳಿಗೆ. ಈ ಶೆಡ್ಡಲ್ಲಿ ಎಷ್ಟಪ್ಪ